ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಪರಿವಾರ ಸೌಹಾರ್ದ ಗ್ರಾಹಕರ ಸ್ನೇಹಿಯಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಶ್ರೀನಿವಾಸ್ ಹೆಬ್ಬಾರ್. ಪ್ರತಿಷ್ಠಿತ ಟಿಆರ್ಸಿಗೆ ಒಲಿದು ಬಂದ ರಾಜ್ಯ ಮಟ್ಟದ ಪ್ರಶಸ್ತಿ. ನೂರು ಮೀಟರ್ ಓಟ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಪ್ರಣತಿ. ಶಾಂತಿ ಸೌಹಾರ್ದಕ್ಕಾಗಿ ಶಿರಸಿಯಲ್ಲಿ ಪೊಲೀಸರಿಂದ ಪಥಸಂಚಲನ. ಗುಂಡು ಎಸೆತದಲ್ಲಿ ಪ್ರಥಮ ಬಂದು ಜಿಲ್ಲಾ ಮಟ್ಟಕ್ಕೆ ಜಿಗಿದ ಭರತ್ ಚೆನ್ನಯ್ಯ. ಬಸ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ, ಪ್ರಾಣಾಪಾಯದಿಂದ ಪಾರಾದ ಪ್ರಯಾಣಿಕರು. ನಾಲ್ಕುನೂರು ಮೀಟರ್ ಓಟ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಸೇಂಟ್ ಆಂಥೋನಿ ಶಾಲೆಯ ವಿದ್ಯಾರ್ಥಿ ಪ್ರಜಯ್ ಬಾರಕೂರ್. ನೂರು ಮೀಟರ್ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಯುಕ್ತಾ ಶೆಟ್ಟಿ. ಕೊಳೆ ರೋಗದಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ಕೋರಿ ಯಾದಗಿ ಸಹಕಾರಿ ಸಂಘದಿಂದ ಸರ್ಕಾರಕ್ಕೆ ಆಗ್ರಹ. ಪರಿವಾರ ಸೌಹಾರ್ದ ಸಹಕಾರಿ ಸಂಘವು ಮುಂದೆ ಸ್ವಂತ ಕಟ್ಟಡಕ್ಕೆ ಮತ್ತು ಹೊಸ ಶಾಖೆಯೊಂದಿಗೆ ಮುನ್ನಡೆಯುತ್ತಿರುವುದರಿಂದ ಸಂಘದಿಂದ ಇನ್ನಷ್ಟು ಲಾಭ ನಿರೀಕ್ಷೆ ಮಾಡಬಹುದು. ನಮ್ಮ ಸಂಘದಲ್ಲಿ ಠೇವಣಿ ಇಟ್ಟವರಿಗೆ ಯಾವುದೇ ಮೋಸ ಇಲ್ಲ. ಸಂಘವು ಎಲ್ಲ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪರಿವಾರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ರಾಘವೇಂದ್ರ ಮಠದ ಸಭಾಭವನದಲ್ಲಿ ನಡೆದ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಹರಿಪ್ರಕಾಶ್ ಕೋಣೆಮನೆ ಉಪಸ್ಥಿತರಿದ್ದರು. ಯಾರು ಬರ್ತಾರೆ ಈಗ 10,000 ರೂಪಾಯಿ ಯಾರು ಬರ್ತಾರೆ? ತಿಂಗಳಿಗೆ ಒಂದು 30,000 ರೂಪಾಯಿ ನಾನು ನನ್ನ ಸ್ವಂತ ಕೈಯಿಂದ ನಾನು ನಮ್ಮ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ದೇನೆ. ಅದು ಯಾವುದೇ ನಿಮ್ಮ ಸೊಸೈಟಿಗೆ ನಾವು ಲೆಕ್ಕ ಹಾಕ್ತಾ ಇಲ್ಲ. ಯಾಕೆಂದರೆ ನಮ್ಮ ಉದ್ದೇಶ ಇದು ಚೆನ್ನಾಗಿ ನಡೀಬೇಕು ಅಂತ. ಇನ್ನೊಂದು ಇದೇ ಸಂದರ್ಭದಲ್ಲಿ ನಮಗೆ ಬೇಕಷ್ಟು ನಾವು ಕೇಳಿದ್ರೆ ಎಪ್ರಿಡ್ವರೆಗೆ ಬೇಕಷ್ಟು ಜನ ಇದ್ದಾರೆ, ಹಾಗೆ ಸಾಲ ತಗೊಂಡಿದ್ದಾರೆ. ನಮ್ಮದೊಂದು ವೀಕ್ ಪಾಯಿಂಟ್ ಅಂದರೆ ನಾನು ಯಾರ ಹತ್ರ ಇವತ್ತಿನವರೆಗೂ ಎಫ್ ಡಿ ಕೇಳಲೇ ಇಲ್ಲ. ನಮ್ಮ ಸಿಬ್ಬಂದಿಗಳಿಗೆ ಕೂಡ ಹೇಳಿದ್ದೀನಿ, ನೀವು ಯಾರ ಹತ್ರ ಎಫ್ ಡಿ ಕೇಳಲಿಕ್ಕೆ ಹೋಗಬೇಡಿ, ಅವರಾಗ ತಂದಿಟ್ಟರೆ ಇಟ್ಕೊಳ್ಳೋಣ ಅಷ್ಟೇ, ಇಲ್ದಿದ್ರೆ ನಾವೇ ಇಡೋಣ. ಹಾಗೆ ಪ್ರೆಷರ್ ಹಾಕಿ ಕೆಲಸದಲ್ಲಿದ್ದವರು ಸರ್ ಹೀಗೆ ನಮ್ಮ ಟಾರ್ಗೆಟ್ ಕೊಟ್ಟಿದ್ದಾರೆ, 5 ಲಕ್ಷ ಕೊಟ್ಟಿದ್ದಾರೆ, 10 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ನಮ್ಮ ಸಿಬ್ಬಂದಿಗಳಿಗೆ ಹಾಗೆ ಇಲ್ಲವೇ ಇಲ್ಲ. ಯಾವುದೂ ಎಫ್ ಡಿ ಕಲೆಕ್ಷನ್ ಮಾಡೋದೇ ಇಲ್ಲ. ಇನ್ನು ಶೇರ್ ಮಾಡ್ತಾರೆ, ನಮ್ಮ ಮನೆ ಪಾಪ ಭಾಳ ಕಷ್ಟಪಟ್ಟು ಮಾಡ್ತಾರೆ. ಇವರು ಕೂಡ ಈಗಾಗಲೇ ಹೇಳಿದ್ದಾರೆ, ಇದು KDCC ಬ್ಯಾಂಕ್ನಲ್ಲಿ MD ಆಗಿ ರಿಟೈರ್ಡ್ ಆದರು. ಅವರಿಗೆ ಕೆಲಸ ಮಾಡುವಂಥ ಮಾಡಬೇಕಂತ ಉದ್ದೇಶ ಇಲ್ಲ. ಬೇಕಷ್ಟು ಗಂಡ ಹೆಂಡತಿ ಇಬ್ಬರು ಜಾಬ್ ಮಾಡೋ ಸಹಕಾರಿ ಸಂಘದಲ್ಲಿ ಯಾರೇ ಹಣ ಇಟ್ಟರು ಕೂಡ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಎಷ್ಟೇ ಇರಲಿ, ನೀವು 10 ಕೋಟಿ ಬೇಕಾದ್ರೆ ನಾವು 2 ದಿವಸ ಕೊಡೋ ತಾಕತ್ತು ನಮಗಿದೆ. ಹಾಗಾಗಿ ಯಾರು ನೀವು ಎಫ್ ಡಿ ಇಡುವರು, ಯಾರು ಇಡಬಹುದು. ಈಗ ಹೇಗಂತಂದ್ರೆ ಒಬ್ಬರಿಂದ ಏನೇನೋ ಹೇಳ್ಬೋದು, ಏನೇನೋ ಹೀಗೆಲ್ಲ ಬ್ಯಾಂಕಿನ ಹೆಸರು ಹಾಳಾಗಿರುತ್ತೆ. ಹಾಗೆ ನಾವು ಲಾಸ್ನಲ್ಲಿಲ್ಲ, ನಾವು ಪ್ರಾಫಿಟಿಗೆ ಹೋಗ್ತೀವಿ. ಈಗಾಗಲೇ ನಮ್ಮದು ಕೆಲವೊಂದು ಬೇರೆ ಬೇರೆ ಯೋಜನೆ ಇದೆ. ನಮ್ಮ ಬೆಂಡಿಂಗ್ ರೇಟ್ಗೆ ನಾವು ಟ್ರಾನ್ಸ್ಫರ್ ಆದಮೇಲೆ ಬರುವ ವರ್ಷ ನಾವು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಮುಂದಿನ ಈ ಒಂದು ಹಂತದಲ್ಲಿ ನಮ್ಮ ಬಿಲ್ಡಿಂಗ್ ಕೂಡ ಮುಗಿತೀಗ. ಈ ಬಂಗಾರದ ಸಾಲ ಅದೆಲ್ಲ ನಾವು ಕೊಡ್ತೇವೆ. ಯಾಕಂದರೆ ಈಗಾಗಲೇ ಇಲ್ಲಿ ನಮಗೆ ಅಷ್ಟೊಂದು ಭದ್ರತೆ ಇಲ್ಲ. ಇನ್ನೊಂದು ಸಾಲ ಕೊಡೋದು ಕೂಡ ಕೆಲವೊಂದು RBI ಇನ್ಸ್ಟ್ರಕ್ಷನ್ ಇದೆ, ಸಾಲ ಕೊಡುವಾಗ ಇಷ್ಟಿಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಳ್ಬೇಕಂತ. ನಮ್ಮಲ್ಲಿ ಬರೋದು ಕೂಡ ಏನೂ ಇಲ್ಲವೇ ಇಲ್ಲ ಪಾಪ. ಅವ್ರಿಗೆ ಏನು ಜಮೀನಿಲ್ಲ, ಏನಿಲ್ಲ, ಹೇಗೆ ಸಾಲ ಕೊಡೋದು? ನಮಗೂ ಸ್ವಲ್ಪ ತೊಂದರೆ ಆಗುತ್ತೆ. ಆದರೂ ಕೂಡ ಏನೋ ಹೆಚ್ಚು ಕಡಿಮೆ ಆದರೂ ನಾವು ಏನೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ನಾವು ಕೆಲವರಿಗೆಲ್ಲ ನಾವು ತುಂಬೂರಿಗೆ ಕೊಡ್ತಾ ಇದ್ದೇವೆ, ಏನೋ ಸರಿಯಾಗಿ ಕೊಡ್ತಾ ಇದ್ದೇವೆ.
ಸಹಕಾರ ವ್ಯವಸ್ಥೆಯಲ್ಲಿ ಶತಮಾನಗಳಿಂದ ಕಾರ್ಯನಿರ್ವಹಿಸಿ ಮಾದರಿ ಎನಿಸಿರುವ ಇಲ್ಲಿನ ಟಿಆರ್ಸಿ ಉತ್ತಮ ಕಾರ್ಯನಿರ್ವಹಣೆಗೆ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನೀಡುವ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ. ತನ್ಮೂಲಕ ರಾಜ್ಯದ ಉತ್ತಮ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಲ್ಲಿ ಟಿಆರ್ಸಿಗೆ 3ನೇ ಸ್ಥಾನ ಲಭಿಸಿದಂತಾಗಿದೆ. ಟಿಆರ್ಸಿಯ ಪಾರದರ್ಶಕ ಹಾಗೂ ಅತ್ಯುತ್ತಮ ಸೇವೆಗೆ ಲಭಿಸಿದ ಪ್ರಶಸ್ತಿ ಇದಾಗಿದ್ದು, ಸೆಪ್ಟೆಂಬರ್ 13ರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ವಾರ್ಷಿಕ ಸಭೆಯಲ್ಲಿ ಟಿಆರ್ಸಿ ಅಧ್ಯಕ್ಷರಾದ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಕಡವೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಲಾಗಿದೆ. ಸಿರ್ಸಿ ತಾಲೂಕಿನ ಬಿಸಲಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳ್ಳಾಲಕೊಪ್ಪದ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಪ್ರಣತಿ ವಿನಾಯಕ್ ಗೌಡ ಆನೆಗೌಡಕೊಪ್ಪ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ 100 ಮೀಟರ್ ರಿಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾಳೆ. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವೀರಾಂಗನೆ ಪ್ರಶಸ್ತಿ ಪಡೆದಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಈದ್ ಮಿಲಾದ್ ಮತ್ತು ಗಣೇಶನ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಗರದಲ್ಲಿ ಪೊಲೀಸರಿಂದ ಪಥಸಂಚಲನ ನಡೆಸಲಾಯಿತು. ನಗರದ ಹಳೆ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಆರಂಭವಾದ ಪಥಸಂಚಲನವು ಮಾರಿಗುಡಿ ಕ್ರಾಸ್, ಡ್ರೈವರ್ ಕಟ್ಟೆ, ಶಿವಾಜಿ ಚೌಕ್, ಶಿಪ್ಪಿ ಬಜಾರ್, ದೇವಿಕೆರೆ, ನಟರಾಜ್ ರಸ್ತೆ, ಹೊಸಪೇಟೆ ರಸ್ತೆ, ಅಶ್ವಿನಿ ಸರ್ಕಲ್ ಮೂಲಕ ಯಲ್ಲಾಪುರ ರಸ್ತೆ, ಮಹಾಸತಿ ಸರ್ಕಲ್ ವರೆಗೆ ಪಥಸಂಚಲನವು ಮುಕ್ತಾಯಗೊಂಡಿತು. ಈದ್ ಮಿಲಾದ್ ಮತ್ತು ಗಣೇಶನ ಮೂರ್ತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಈ ಪಥಸಂಚಲನ ಮಾಡಲಾಯಿತು. ಸಿರ್ಸಿ ವೃತ್ತದ ಮಾರುಕಟ್ಟೆ, ಸಿರ್ಸಿ ನಗರ ಮಾರುಕಟ್ಟೆ, ಗ್ರಾಮೀಣ ಹಾಗೂ ಬನವಾಸಿ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು, ಕರ್ನಾಟಕ ಸಶಸ್ತ್ರ ಮೀಸಲು ಪಡೆ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಹಾಗೂ ನಿರ್ಭಯ ತಂಡ ಈ ಪಥಸಂಚಲನದಲ್ಲಿ ಪಾಲ್ಗೊಂಡಿತ್ತು. ಡಿಎಸ್ಪಿ ಕೆಎಲ್ ಗಣೇಶ್, ಸಿಪಿಐ ಶಶಿಕಾಂತ್ ವರ್ಮಾ, ಗ್ರಾಮೀಣ ಠಾಣೆ ಪಿಎಸ್ಐ ಸೀತಾರಾಮ್ ಪಿ, ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ, ತನಿಖಾ ಪಿಎಸ್ಐ ಮಹಂತೇಶ್ ಕುಂಬಾರ್, ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನಕುರಿ, ತನಿಖಾ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ, ಬನವಾಸಿ ಠಾಣಾ ತನಿಖಾ ಪಿಎಸ್ಐ ಸುನಿಲ್ ಕುಮಾರ್ ಪಾಲ್ಗೊಂಡಿದ್ದರು. ಸಿರ್ಸಿಯಲ್ಲಿ ನಡೆಯುತ್ತಿರುವ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೊಪ್ಪ ವಿದ್ಯಾರ್ಥಿ ಭರತ್ ಚೆನ್ನಯ್ಯ ಇವರು ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನ, ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ವಲಯ ಮಟ್ಟದಲ್ಲಿ ಇದೇ ವಿದ್ಯಾರ್ಥಿ ವೀರಾಂಗನೆ ಪ್ರಶಸ್ತಿ ಪಡೆದಿರುವುದು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಯಲ್ಲಾಪುರ ರಸ್ತೆ ಬೇಡ್ತಿ ನದಿ ಬಳಿ ಕಾರ್ ಹಾಗೂ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು, ಕುಮಟಾ ಸಿರ್ಸಿ ದಾಂಡೇಲಿ ಬಸ್ ಹಾಗೂ ಕಾರ್ ನಡುವೆ ಈ ಅಪಘಾತ ಸಂಭವಿಸಿದೆ. ಕಾರಿನ ಮುಂಭಾಗ ಜಖಂಗೊಂಡಿದ್ದು, ಬಸ್ ಧರೆಗೆ ಡಿಕ್ಕಿ ಹೊಡೆದು ನಿಂತಿದೆ. ಗಾಯಗೊಂಡವರ ಬಗ್ಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಸಿರಿಸಿಯಲ್ಲಿ ನಡೆಯುತ್ತಿರುವ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಸೆಂಟ್ ಆಂಥೋನಿ ಶಾಲೆಯ ವಿದ್ಯಾರ್ಥಿ ಪ್ರಜಯ್ ಪ್ರೀತಮ್ ಬಾರ್ಕೂರ್ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. Already Prajay taking slow start. Prajay looking backside. Go Prajay, go.
Prajay in red t-shirt. Run, Prajay, run! Run, Deva, run! Prajay slowly and steadily getting forward. Run, Prajay! Run, Prajay, run! Prajay, run, Prajay! Run, Prajay, run! Run, Prajay! Last 100 meters, run, Prajay! Pull up, boy, pull up! Come on, Prajay, run! Run, Prajay, run! Yes! Yes, Prajay, run! Run, Prajay, run! Run, Prajay, run! Run, Prajay, perfect, boy! ಪ್ರಥಮ ಸ್ಥಾನ ಪ್ರಜಯ್ ಬಾರ್ಕೂರ್, ದ್ವಿತೀಯ ಸ್ಥಾನ ವಿವೇಕ್ ಶರ್ವಾದಿ, ತೃತೀಯ ಸ್ಥಾನ ಸಂಜಯ್ ದೇವಾಡಿಗ, KLB50. ಶಿರಸಿಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿನಿ ಯುಕ್ತ ರಾಘವೇಂದ್ರ ಶೆಟ್ಟಿ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಅತಿವೃಷ್ಟಿಯಿಂದಾಗಿ ಅಡಿಕೆ ಬೆಳೆಗಳಿಗೆ ಕೊಳೆ ರೋಗ ಬಂದದ್ದು ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ಕಷ್ಟಕಾಲದಲ್ಲಿ ಸೂಕ್ತ ಪರಿಹಾರ ನೀಡಿ ಕಾಪಾಡಬೇಕೆಂದು ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ MJ ನಾಯ್ಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಅವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಸರ್ಕಾರದ ಗಮನಕ್ಕೆ ತರಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಮಾನ್ಯ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕೂಡ ಈ ಒಂದು ನಮ್ಮ ಇದಕ್ಕೆ ಮನವಿಗೆ ಸ್ಪಂದಿಸಿ ನಾವು ಸರ್ಕಾರದ ಮುಂದೆ ನಾವು ಇದನ್ನು ಇಡ್ತೇನೆ ಹೇಳುವಂತ ಮಾತು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.